ನೋಡ್ದೇನಕ್ಕಯ್ಯ, ಆ ಟೀಚರ್ ಅಮ್ಮ ನಿನ್ಗೆ ಸವಾಲ್ ಹಾಕ್ಬಿಟ್ಲು. ಅದು ಬಿಡ್ಮಾವ, ಅವಳು ಹೊರಗಿನವಳು. ನಮ್ಮ ಅಣ್ಣಂಗೆ ಏನಾಗದೆ? ಎಂಡ್ರು ಬಂದಿದ್ ಕೂಡಲೇ ತಮ್ಮ ಅಂತ ನೋಡಿ ತದಕ್ ಬಿಡೋದಾ? ನಂಜ ತೆಪ್ಪಾಯ್ತು ಕಲ. ಓ, ಅಮ್ಮೋರ್ ಗಂಡ ನಿಮ್ಮಿಂದ ಏನ್ ತಪ್ಪಾಯ್ತಿದ್ದಾರೆ? ಅದು ರಸ್ತೆನಾಗೆ ಕಾಪದಲ್ಲಿ ಹೊಡೆದ್ಬಿಟ್ಟೆ. ನೋಡ್ದೇನವ, ಜನರ ಮುಂದೆ ಎಕ್ಕಡ್ದಾಗ ಹೊಡೆದ್ಬಿಟ್ಟು ಇಲ್ಲಿ ಅಟ್ಟಿಗೆ ಬಂದ್ಬಿಟ್ಟು ಸಮಯ ಕೇಳ್ತಾವ್. ನೆಕ್ಸ್ಟ್ ಸಮಯ ಲೇ ನಂಜ, ನಾನು ಬೇಕು ಅಂತ ಹೊಡೆದ್ನಿಲ್ಲ. ಕುಡಿದ್ಬಿಟ್ಟು ಟೀಚರ್ ಮನ್ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ದೆ. ನಿಂದು ತೆಪ್ಪಲ್ವೇನಿಲ್ಲ. ನನ್ ತಪ್ಪು ಅದಲ್ಲಕಲ್ಲ, ನೀನ್ ತಮ್ಮನ ಹುಟ್ಟಿವ್ನಲ್ಲ, ಅದು ನನ್ ತಪ್ಪು. ಲೇ, ಒಂದೇ ಅಟ್ಟಿ ಜನ ಅಂದ್ಮ್ಯಾಕೆ ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಅದನ್ನೇ ಮನಸ್ಸನ್ನೇ ಮಡಿಕೋಬೇಡಕಲ್ಲ. ನನ್ನ ಸಮಸ್ಬಿಡು. ಏಯ್, ಸಾಕ್ ಸುಮ್ಕಿರ್ಲ. ಈಟೊತ್ತು ಗಂಟ ನೀನ್ ಎಂಡ್ರು ಬಂದ್ಬಿಟ್ಟು ಅವಂಗೆ ಸವಾಲ್ ಹಾಕೋದ್ಲು. ಈಗ ನೀನ್ ಬಂದ್ಬಿಟ್ಟು ಅದಕ್ಕೆ ತ್ಯಾಪೆ ಹಾಕೋ ನಾಟಕ ಮಾಡ್ತಿದ್ಯಾ? ಇರ್ಲಿ ಬಿಡು ನಂಜ, ಅವನು ಅಮ್ಮವ್ರ ಗಂಡ ಆಗಿ ಯಾವುದೋ ಕಾಲ ಆಯ್ತು. ಅವನ್ ಮರವಾದೆ ಕಟ್ಕೊಂಡು ಅವನಿಗೇನಾಗ್ಬೇಕು? ಅದು ಏಯ್, ನನ್ನ ಅವ್ವ ಅಂತ ಕರಿಬೇಡ ಅಂತ ಏಟ್ ಕಿತಾ ಹೇಳ್ಬೇಕು ನಿನಗೆ. ನಿನ್ ಹೆಂಡ್ರು ಬಂದು ಅವ್ರ ಅಪ್ಪನ ಪರ ವಹಿಸ್ಕೊಂಡು ಅಕ್ಕ ಇನ್ನ ತರಾಟೆಗೆ ತಗೊಂಡ್ಲು. ಅವಳು ಬೈಯದ್ ಬಿಟ್ಟು ಗರಡ್ ಗಂಬ ತರ ನಿಂತಿದ್ಯಲ್ಲ, ಸರಿನಾ ಇದು? ನಮ್ಮ ಅವ್ವಂಗೆ ಎದುರು ಮಾತಾಡ್ತೇನೆ ಮಳ್ಳಿ ಅಂತ ನಿನ್ ಹೆಂಡ್ರಿಗೆ ಎರಡು ಬುಟ್ಟಿದ್ರೆ ಆಗ ಒಪ್ಕೊತಿದ್ದೆ ನೀನು ಗಂಡ್ಸು ಅಂತ. ಎಂಡ್ರ ಮೇಲೆ ಕೈ ಮಾಡ್ದೇಟ್ಗೆ ಗಂಡ್ಸಾಗ್ಬಿಡಕ್ಕಿಲ್ಲಕಲ್ಲ. ಸರಿ ಯಾವುದು ತೆಪ್ಪ ಯಾವುದು ಅಂತ ವಿಚಾರ ಮಾಡಿ ಮಾತಾಡೋನೆ ಗಂಡ್ಸು ಅನ್ಸ್ಕೊಳ್ಳೋದು. ಹಂಗಾರ ಏನ್ಲ ನೀನ್ ಹೇಳ್ತಾ ಇರೋದು? ಅಕ್ಕ ಹಿಂದೆ ತಪ್ಪು ಅಂತ ಹೇಳ್ತಾ ಇದೀಯಾ? ಅವ್ವ ಅಂದ್ರೆ ನನಗೆ ಏಟ್ ಪಿರುತಿ ಇರ್ತದೋ ಹಂಗೆ ಟೀಚರ್ ಅಮ್ಮಂಗೂ ಅವ್ರ ಅಪ್ಪ ಅಂತಂದ್ರೆ ಪಿರುತಿ ಇರಕ್ಕಿಲ್ವಾ? ಜನ್ಮ ಕೊಟ್ಟ ಅಪ್ಪಂಗೆ ಅವಮಾನ ಆದ್ರೆ ಟೀಚರ್ ಅಮ್ಮಂಗೆ ನೋವಾಗಕ್ಕಿಲ್ವಾ? ಓ ನೋಡವ, ನಿನ್ ಮಗ ಈಟು ಬೇಗ ಎಂಡ್ರು ಗುಲಾಮ ಆಗ್ಬಿಟ್ಟ. ಅದು ಹಂಗಲ್ಲ ನಂಜ. ಮನೆ ಬಂದ ಅತಿಥಿಗಳನ್ನ ಬಂದವನು ಅತಿಥಿ ಅಲ್ಲ, ನನ್ ಸತ್ರು ಅಪ್ಪ. ಮನೆಗೆ ಯಾರಾದ್ರೂ ಶತ್ರುಗಳು ಬಂದ್ರು ಅವ್ರನ್ನ ಕೂರಿಸಿ ಒಂದು ಲೋಟ ನೀರು ಕೊಟ್ಟು ಆಮ್ಯಾಕ್ ಏನು ಎತ್ತ ಅಂತ ಕೇಳಬೇಕು ಅಂತ ನೀನೇ ಅಲ್ವೇನವಾ ಹೇಳ್ಕೊಟ್ಟಿದ್ದು? ಶತ್ರುಗಳು ಬೇಕಾದ್ರೆ ಕರುಣೆ ತೋರಿಸ್ಬೋದು, ಆದ್ರೆ ನಂಬಿಕೆ ದ್ರೋಹಿಗಳಿಗಲ್ಲ.